ಮಳೆರಾಯನ ವಕ್ರದೃಷ್ಟಿಗೆ ಸಿಲುಕಿ ಬೆಳೆ ಉಳಿಸಿಕೊಳ್ಳಲು ಅನ್ನದಾತರು ಹರಸಾಹಸ ಪಡುತ್ತಿರುವ ಸಮಯದಲ್ಲೇ ಇದೀಗ ಅಧಿಕಾರಿಗಳ ಎಡವಟ್ಟಿನಿಂದ ರೈತರು ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚಳ್ಳಕೆರೆ ತಾಲೂಕಿನ ಚಿಕ್ಕೇನಹಳ್ಳಿ ಗ್ರಾಮದಲ್ಲಿ ಫಸಲಿಗೆ ಬಂದಿರುವ ಅಡಿಕೆ ಹಾಗೂ ದಾಳಿಂಬೆ ಬೆಳೆಗಳಿಗೆ ಬೆಳೆ ದರ್ಶಕ್ ಆ್ಯಪ್ನಲ್ಲಿ ತೊಗರಿ ಮತ್ತು ಶೇಂಗಾ ಎಂದು ತಪ್ಪಾಗಿ ನಮೂದಿಸಿರುವುದು ಬೆಳಕಿಗೆ ಬಂದಿದೆ. ಚಿಕ್ಕೇನಹಳ್ಳಿ ಗ್ರಾಮದ ರೈತ ತಿಪ್ಪೇಸ್ವಾಮಿ ಅವರ ಜಮೀನಿನಲ್ಲಿ ನೀರಾವರಿ ಆಶ್ರಿತವಾಗಿ ಬೆಳೆದು ನಿಂತಿರುವ ಅಡಿಕೆ ಹಾಗೂ ದಾಳಿಂಬೆ ಬೆಳೆಗಳ ಸಮೀಕ್ಷೆ ಅಪ್ಲೋಡ್ ಮಾಡುವ ವೇಳೆ ಶೇಂಗಾ ಎಂದು ದಾಖಲು ಮಾಡಲಾಗಿದೆ. ಅದೇ ಗ್ರಾಮದ ರೈತ ದೇವೇಗೌಡ ಅವರ 5 ಎಕರೆ ಜಮೀನಿನಲ್ಲಿ ಬೆಳೆದಿರುವ ಅಡಿಕೆ ಮತ್ತು ತೆಂಗಿನ ಬೆಳೆಗಳ ಬದಲಿಗೆ ತೊಗರಿ ಎಂದು ನಮೂದಿಸಲಾಗಿದೆ. ಮತ್ತೊಬ್ಬ ರೈತ ಸಿ.ಟಿ. ಮಂಜುನಾಥ್ ಅವರ 6 ಎಕರೆ ಜಮೀನಿನಲ್ಲಿ ಬೆಳೆದಿರುವ ಅಡಿಕೆ ಬೆಳೆಗೆ ಪಹಣಿಯಲ್ಲಿ ತೊಗರಿ ಎಂದು ದಾಖಲಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ರೈತರು ಬೆಳೆ ವಿಮೆ ಕಟ್ಟಿಸಲು ಹೋದಾಗ ಪಹಣಿ ಮತ್ತು ಬೆಳೆ ದರ್ಶಕ್ ಮಾಹಿತಿಯಲ್ಲಿ ಹೊಂದಾಣಿಕೆ ಇಲ್ಲವೆಂದು ಅಧಿಕಾರಿಗಳು ವಿಮೆ ಸ್ವೀಕರಿಸಲು ನಿರಾಕರಿಸುತ್ತಿದ್ದಾರೆ. ಇದರಿಂದ ಬೆಳೆ ವಿಮೆ, ಬೆಳೆ ನಷ್ಟ ಪರಿಹಾರ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳಿಂದ ರೈತರು ವಂಚಿತರಾಗುವ ಭೀತಿ ಎದುರಾಗಿದೆ. ಇತ್ತೀಚೆಗಷ್ಟೇ ಶಾಸಕ ಟಿ. ರಘುಮೂರ್ತಿ ಅವರು ಯಾವುದೇ ರೈತರು ಬೆಳೆ ವಿಮೆಯಿಂದ ವಂಚಿತರಾಗಬಾರದು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದರು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಪರಿಚಯಿಸಿರುವ ಬೆಳೆ ದರ್ಶಕ್ ಮೊಬೈಲ್ ಆ್ಯಪ್ನಲ್ಲಿ ಗ್ರಾಮಲೆಕ್ಕಿಗರು ಹಾಗೂ ಸಮೀಕ್ಷಾಧಿಕಾರಿಗಳು ಜಮೀನಿನ ಸರ್ವೆ ಸಂಖ್ಯೆ, ಬೆಳೆ ವಿವರ ಮತ್ತು ಛಾಯಾಚಿತ್ರವನ್ನು ಸರಿಯಾಗಿ ದಾಖಲಿಸಬೇಕು. ಇದೇ ಮಾಹಿತಿ ಬೆಳೆ ವಿಮೆ, ಬೆಂಬಲ ಬೆಲೆ ಖರೀದಿ ಹಾಗೂ ಬೆಳೆ ನಷ್ಟ ಪರಿಹಾರಕ್ಕೆ ಆಧಾರವಾಗುತ್ತದೆ. ಆದರೆ ತಪ್ಪು ಮಾಹಿತಿ ದಾಖಲಿಸಿರುವ ಪರಿಣಾಮ ರೈತರು ಕಚೇರಿಯಿಂದ ಕಚೇರಿಗೆ ಅಲೆದಾಡುವಂತಾಗಿದೆ. ಸಮಸ್ಯೆ ಪರಿಹರಿಸುವ ಬದಲು ಕಂದಾಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಆನ್ಲೈನ್ನಲ್ಲಿ ದೂರು ನೀಡಿ ಎಂದು ಹೇಳಿ ಜವಾಬ್ದಾರಿಯಿಂದ ಜಾರಿಕೊಳ್ಳುತ್ತಿರುವ ಆರೋಪ ಕೇಳಿಬಂದಿದೆ. ಒಂದು ತಪ್ಪು ಎಂಟ್ರಿಯಿಂದ ರೈತನ ವರ್ಷಪೂರ್ತಿ ಶ್ರಮವೇ ಹಾಳಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ತಪ್ಪು ಮಾಹಿತಿಯನ್ನು ಸರಿಪಡಿಸಿ ಯಾವುದೇ ರೈತ ಬೆಳೆ ವಿಮೆ, ಬೆಳೆ ಪರಿಹಾರ ಹಾಗೂ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗದಂತೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಜನಧ್ವನಿ ನ್ಯೂಸ್, ಸತ್ಯದ ಧ್ವನಿ, ಜನರ ಧ್ವನಿ. ಮಾಹಿತಿಯನ್ನು ತಾಲೂಕು ಆಡಳಿತ ಪರಿಶೀಲಿಸಲಿದೆ. ಈ ಬಾರಿಯ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ವಿಶೇಷತೆ ಏನೆಂದರೆ ರೈತರು ಸ್ವತಃ ಗೂಗಲ್ ಪ್ಲೇ ಸ್ಟೋರ್ ನೋಡಿ ಸರ್, ಇದು ಸರ್ವೆ ನಂಬರು 25/1 ಸಿಟಿ ಎಲ್ಲರ ಗಮನಕ್ಕಾಗಿ ಈಗ 2026-27 ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟ ಹಾಗೆ ಈ ಸಾರಿ ಕರ್ನಾಟಕದಲ್ಲೂ ಸಹ ಮತ್ತೆ ಭಾರತದಾದ್ಯಂತ ಹೀಗಾಗಿ ಬಿತ್ತನೆ ಪೂರ್ಣ ಪ್ರಮಾಣದಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಸಹ ಬಹಳ ಕಡಿಮೆ ಕಂಡು ಬರ್ತಾ ಇರ್ತಕ್ಕಂಥದ್ರಿಂದ ರೈತರು ಬಹಳಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗ್ತಕ್ಕಂಥದ್ದು ಇರೋದಕ್ಕಾಗಿ ಅವ್ರಿಗೆ ಬೆಳೆ ವಿಮೆನಲ್ಲಿ ವ್ಯಾಪಕವಾಗಿ ಇದರಲ್ಲಿ ನೋಂದಣಿ ಮಾಡಿಕೊಂಡು ಬೆಳೆ ವಿಮೆಯ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕಾಗಿ ಇವತ್ತು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಬೆಳೆ ವಿಮೆ ಪ್ರಚಾರ ಆಂದೋಲನವನ್ನು ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗಳ ಮೂಲಕ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ಕಾಂಪ್ಲೆಕ್ಸನ್ನು ಚಿಂತನೆ ಮಾಡಲಾರದೆ ಇರ್ತಕ್ಕಂಥ ರೈತರು ಸಹ ಸರ್ವೆ ನಂಬರ್ 25ರಲ್ಲಿ ಇರುವಂತಹದ್ದು 25/1 ಸಿಟಿ ತಿಪ್ಪೇಸ್ವಾಮಿ ಅವರ ಜಮೀನಲ್ಲಿರುವಂತ ಒಂದು 75 ದಾಳಿಂಬೆ ತೋಟ ಪ್ರದೇಶದಲ್ಲಿ ನೋಡಿ ಬಿತ್ತನೆ ಆಗಿಲ್ಲ ಅಂತಂದ್ರೆ ನಿರ್ಬಂಧಿತ ಬಿತ್ತನೆ ಅಂತ ಹೇಳಿ ಅದರಲ್ಲಿ 25% ವರೆಗೂ ರೈತರಿಗೆ ವಿಮೆಯನ್ನ ಕ್ಲೈಮ್ ಅವಕಾಶ ಈ ಸಾರಿ ಆ ನಿರ್ಬಂಧಿತ ಸಮಸ್ಯೆ ಮಾಡ್ತಾ ಆಗ್ತಾ ಇದ್ದೀವಿ. ರೈತರ ಹಿಂದೆ ನೋಡಲಾರದೆ ಪೂರ್ಣ ಪ್ರಮಾಣದಲ್ಲಿ ಯೋಜನೆಯ ಸದುಪಯೋಗ ಬರಗಾಲದಲ್ಲಿ ನಾವು ಕೇಳ್ಕೊಳ್ತೇವೆ. ನೀರು ಕಾರ್ಯಕ್ರಮವನ್ನು ಉದ್ಘಾಟನೆ ಈ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಈ ತರ ಮಾಡಿದ್ದಾರೆ. ವಿವಿಧ ಬೆಳೆಗಳ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಅಪ್ಲೋಡ್ ಮಾಡಬೇಕಿದೆ. ಈ ಪ್ರಕ್ರಿಯೆಯಲ್ಲಿ ರೈತರು ತಮ್ಮ ಕುಟುಂಬದ ಸದಸ್ಯರು, ಸಂಬಂಧಿಗಳು ಹಾಗೂ ರೇಷ್ಮೆ ಹಾಗೂ ತೋಟಗಾರಿಕೆ, ಕಂದಾಯ ಇಲಾಖೆಗಳಿಂದ ನಿಯೋಜಿತ ಮಾಹಿತಿ ತಂತ್ರಜ್ಞಾನ ಅರಿವು ಹೊಂದಿರುವ ತಮ್ಮ ಗ್ರಾಮದ ಖಾಸಗಿ